68 ವರ್ಷದ ವೃದ್ಧನಿಗೆ ಹನಿ ಟ್ರ್ಯಾಪ್ ಸಂಕಷ್ಟ. ಇಬ್ಬರು ಯುವಕರಿಂದ ವೃದ್ಧನಿಗೆ ಬ್ಲ್ಯಾಕ್ ಮೇಲ್. 2 ಕೋಟಿಗೆ ಇಬ್ಬರು ಯುವಕರಿಂದ ಡಿಮ್ಯಾಂಡ್ ಮಾಡಲಾಗಿದೆ. 2 ಕೋಟಿಗೆ, ಅದು ಕೂಡ 68 ವರ್ಷದ ವೃದ್ಧನಿಗೆ ಇವರು ಹನಿ ಟ್ರ್ಯಾಪ್ ಮಾಡಿರುವಂತಹ ಒಂದು ಸಂಕಷ್ಟ ಈಗ ಎದುರಾಗಿರೋದು. ಇಬ್ಬರು ಯುವಕರಿಂದ ವೃದ್ಧನಿಗೆ ಬ್ಲ್ಯಾಕ್ ಮೇಲ್ ಮಾಡಿರೋದು ಬರೋಬ್ಬರಿ 2 ಕೋಟಿಗೆ. 2 ಕೋಟಿ ಕೊಡಬೇಕು ಅಂತ ಕೇಳಿದ್ದಾರೆ ಇಬ್ಬರು ಯುವಕರು. 2 ಕೋಟಿ ಕೊಡದಿದ್ರೆ ಖಾಸಗಿ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಥ್ರೆಟ್ ಕೂಡ ಮಾಡಿದ್ದಾರೆ. 2 ಕೋಟಿಗೆ ಡಿಮ್ಯಾಂಡ್ ಮಾಡಿ ಕೊನೆಗೆ ಅಂತೂ ಇಂತೂ 40 ಲಕ್ಷಕ್ಕೆ ಡೀಲ್ ಮಾಡ್ಕೊಂಡಿದ್ದಾರೆ. 2 ಕೋಟಿಯನ್ನ ಡಿಮ್ಯಾಂಡ್ ಮಾಡಿರುವಂತಹ ಇವರು 40 ಲಕ್ಷವನ್ನ ಕೊಡಬೇಕು ಅಂತ ಹೇಳಿ ಫೈನಲ್ ಆಗಿ ಡೀಲ್ ಮಾಡ್ಕೊಂಡಿದ್ದಾರೆ. ಅಜಯ್ ಮತ್ತು ಅಭಿ ಅನ್ನುವರ ವಿರುದ್ಧ ಈ ಆರೋಪ ಕೇಳಿ ಬಂದಿದೆ. ಖಾಸಗಿ ವಿಡಿಯೋ ಚಿತ್ರೀಕರಣ ಆಗಿದೆ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಅನ್ನ ಮಾಡ್ತಾ ಇದ್ರು. ಸಾಮಾಜಿಕ ಜಾಲತಾಣಗಳಲ್ಲಿ ಅದನ್ನ ವಿಡಿಯೋವನ್ನ ವೈರಲ್ ಮಾಡ್ತೀವಿ ಅನ್ನುವಂತಹ ಬೆದರಿಕೆಯನ್ನ ಹಾಕ್ತಾ ಇದ್ರು. ಕೆಫೆಯೊಂದರಲ್ಲಿ ವಿಡಿಯೋ ತೋರಿಸಿ ಹಣಕ್ಕೆ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಇವರಿಬ್ರು ಕೂಡ. ಇದು ನಡೆದಿರೋದು ಬೆಂಗಳೂರಿನ ಕೋರಮಂಗಲದ ಕಾಫಿ ಬಾರ್ನಲ್ಲಿ ಈ ಒಂದು ಡೀಲ್ ನಡೆದಿದೆ. 3 ದಿನಗಳ ಒಳಗೆ 40 ಲಕ್ಷ ಹಣವನ್ನ ಕೊಡಬೇಕು ಅಂತ ಹೇಳಿ ಇಬ್ರು ಕೂಡ ಬೆದರಿಕೆಯನ್ನ ಹಾಕಿದ್ದಾರೆ 68 ವರ್ಷದ ವೃದ್ಧನಿಗೆ. ಕೋರಮಂಗಲ ಠಾಣೆಯಲ್ಲಿ ಈ ಸಂಬಂಧ ಕೇಸ್ ದಾಖಲಾಗಿದೆ. ಆ ಇಬ್ಬರು ಯುವಕರು ಯಾರು ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ಶೋಧವನ್ನ ಕೂಡ ಮಾಡ್ತಾ ಇದ್ದಾರೆ. ಹಣ ನೀಡುವಂತೆ ಯುವಕರು ಧಮಕಿಯನ್ನ ಹಾಕಿರೋದು ಈಗಾಗಲೇ FIR ಕೂಡ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿರಾಜು, ಈ ವೃದ್ಧನಿಗೆ ಇವರು ಬೆದರಿಕೆಯನ್ನ ಹಾಕೋದಕ್ಕೆ, ಥ್ರೆಟ್ ಮಾಡೋದಕ್ಕೆ ಆ ಥರದ್ದು ಏನಾದರೂ ವಿಡಿಯೋ ಇತ್ತಾ, ಹನಿ ಟ್ರ್ಯಾಪ್ ಆಗಿತ್ತಾ? ಈಗ ಆ ಇಬ್ಬರನ್ನ ಹುಡುಕುವಂತ ಕೆಲಸ ಯಾವ ರೀತಿಯಾಗಿ ನಡೀತಾ ಇದೆ? FIR ಅಲ್ಲಿ ಏನೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ನವಿತಾ, ಬೆಂಗಳೂರಿನಲ್ಲಿ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಒಂದು ಸುಲಿಗೆ ಮಾಡುವಂತಹ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇರೋದು. ಅದೇ ರೀತಿ ಕೋರಮಂಗಲದ ಕೂಡ ಸುಮಾರು 68 ವರ್ಷದ ವೃದ್ಧನಿಗೆ ಒಂದು ಇಬ್ಬರು ಯುವಕರು ಸುಮಾರು 2 ಕೋಟಿ ಹಣಕ್ಕೆ ಒಂದು ಡಿಮ್ಯಾಂಡ್ ಅನ್ನು ಮಾಡಿರೋದು ಕೂಡ ಬೆಳಕಿಗೆ ಬಂದಿದೆ. ಏನು ಆತನ ಖಾಸಗಿ ವಿಡಿಯೋಗಳು ಇದೆ ಅಂತೇಳಿ ಆತನನ್ನ ಒಂದು ಕಾಫಿ ಬಾರ್ಗೆ ಕರೆದೊಯ್ದು ಅಲ್ಲಿ ಒಂದು ಡೀಲ್ ಅನ್ನು ಮಾಡ್ತಾರೆ. 2 ಕೋಟಿ ಕೊಡೋದಕ್ಕೆ ಒಂದು ನಿರಾಕರಿಸಿದ ಸಂದರ್ಭದಲ್ಲಿ ಸುಮಾರು 40 ಲಕ್ಷ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಡೀಲ್ ಅನ್ನು ಕೂಡ ಕುದುರಿಸ್ತಾರೆ. ನಂತರ ಈ ಬಗ್ಗೆ ಇಬ್ಬರು ಯುವಕರು ಏನು 2 ಕೋಟಿಗೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದ್ರು. ಈ ಬಗ್ಗೆ ಒಂದು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ವೃದ್ಧ ವ್ಯಕ್ತಿ ಒಂದು ದೂರನ್ನು ಕೂಡ ಕೊಟ್ಟಿರೋದು. ಈ ಬಗ್ಗೆ ಪೊಲೀಸರು ದೂರನ್ನ ದಾಖಲಿಸಿಕೊಂಡು ಈಗ ಅಭಿ ಮತ್ತೆ ಮತ್ತೊಬ್ಬ ಯುವಕರ ಮೇಲೆ ಒಂದು FIR ಅನ್ನು ಕೂಡ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ಇಬ್ರು ಕೂಡ ಏನು ಆ ವೃದ್ಧ ವ್ಯಕ್ತಿಯನ್ನ ಪತ್ತೆ ಹಚ್ಚಿ ನಿಮ್ದು ಖಾಸಗಿ ವಿಡಿಯೋ ಇದೆ, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡ್ತೀವಿ, ಇಲ್ದಿದ್ರೆ 2 ಕೋಟಿ ಹಣವನ್ನು ಕೊಡಬೇಕು ಅಂತೇಳಿ ಒಂದು ಸುಮಾರು 2-3 ಬಾರಿ ಆತನ ಬಳಿ ಒಂದು ಬೆದರಿಕೆಯನ್ನು ಹಾಕಿ ಒಂದು ಬೇಡಿಕೆಯನ್ನು ಕೂಡ ಇಡ್ತಾರೆ. ಇದರಿಂದ ಏನು ಬೇಸತ್ತಂತ ಆ ವೃದ್ಧ ವ್ಯಕ್ತಿ ಏನಿದ್ರೆ ಅವರು ಪೊಲೀಸ್ ಠಾಣೆ ಮೊರೆ ಹೋಗಿ ಪೊಲೀಸರಿಗೆ ಇದ್ರ ಬಗ್ಗೆ ಒಂದು ದೂರನ್ನು ಕೂಡ ಕೊಟ್ಟಿರೋದು. ಸದ್ಯ ಪೊಲೀಸರು FIR ಅನ್ನ ದಾಖಲೆ ಮಾಡಿಕೊಂಡು ಆ ಇಬ್ಬರು ಯುವಕರು ಏನಿದ್ರೆ ಅವರನ್ನು ಪತ್ತೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಏನು ರಾಜಕಾರಣಿಗಳು, ಉದ್ಯಮಿಗಳು ಈಗ ಸದ್ಯ ಏನು ಹಿರಿಯ ಸೀನಿಯರ್ ಸಿಟಿಸನ್ ವ್ಯಕ್ತಿಗಳನ್ನು ಕೂಡ ಈ ರೀತಿ ಹನಿ ಟ್ರ್ಯಾಪ್ ಹೆಸರಿನಲ್ಲಿ ಸುಲಿಗೆ ಮಾಡುವಂತ ಘಟನೆಗಳು ಇತ್ತೀಚೆಗೆ ಹೆಚ್ಚಾಗ್ತಾ ಇದ್ದು ಪೊಲೀಸರು ಅವರನ್ನ ಪತ್ತೆ ಮಾಡಿ ಈಗ ಕ್ರಮ ಕೈಗೊಳ್ಳೋದಕ್ಕೂ ಕೂಡ ಮುಂದಾಗ್ತಾ ಇದ್ದಾರೆ. ನವಿತಾ, ಓಕೆ, ಥ್ಯಾಂಕ್ ಯು ಮುನಿರಾಜು ಡೀಟೇಲ್ಸ್ಗೆ.